ಹೆಲೋ ನನ್ನ ಪುಟ್ಟ ಸ್ನೇಹಿತರೆ, ನಾವು ಪ್ರತಿದಿನ ಬಳಸುವ ವಸ್ತುವಿನ ಬಗ್ಗೆ ಮಾತನಾಡೋಣ. ಬಟ್ಟೆಗಳು. ನಾವೆಲ್ಲರೂ ಬೇರೆ ಬೇರೆ ಬಗೆಯ ಬಟ್ಟೆಗಳನ್ನು ಧರಿಸುತ್ತೇವೆ ಮತ್ತು ಅವೆಲ್ಲವೂ ತುಂಬಾ ವಿಶೇಷ. ನಾವು ಏನು ಧರಿಸುತ್ತೇವೆ? ಸುತ್ತಲೂ ನೋಡಿ. ನಾವು ಅನೇಕ ಬಗೆಯ ಉಡುಪುಗಳನ್ನು ನೋಡುತ್ತೇವೆ. ಹುಡುಗರು ಅಂಗಿ, ಶರ್ಟ್ ಮತ್ತು ಪ್ಯಾಂಟ್ ಧರಿಸಬಹುದು. ಹುಡುಗಿಯರು ಸುಂದರವಾದ ಸ್ಕರ್ಟ್ ಅಥವಾ ಮುದ್ದಾದ ಕುಪ್ಪಸ ಬ್ಲೌಸ್ ಧರಿಸಬಹುದು. ನಮ್ಮ ಅಮ್ಮಂದಿರು ಮತ್ತು ಶಿಕ್ಷಕರು ಕೆಲವೊಮ್ಮೆ ಸುಂದರವಾದ ಸೀರೆಯನ್ನು ಉಡುತ್ತಾರೆ. ಕೆಲವರು ತಲೆಯನ್ನು ಮುಚ್ಚಿಕೊಳ್ಳಲು ವೇಲ್, ಪರದೆ ಕೂಡ ಧರಿಸುತ್ತಾರೆ. ಈ ಎಲ್ಲಾ ಬೇರೆ ಬೇರೆ ಬಟ್ಟೆಗಳು ಅದ್ಭುತವಾಗಿವೆ ಅಲ್ಲವೇ? ನಾವು ಬಟ್ಟೆಗಳನ್ನು ಯಾಕೆ ಧರಿಸುತ್ತೇವೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮುಖ್ಯ ಕಾರಣವೇನೆಂದರೆ ಬಟ್ಟೆಗಳು ನಮ್ಮನ್ನು ರಕ್ಷಿಸುತ್ತವೆ. ಅವು ನಮ್ಮ ದೇಹಕ್ಕೆ ಒಂದು ಸ್ನೇಹಶೀಲ ಮನೆಯಂತೆ. ಅವು ನಮ್ಮನ್ನು ಬಿಸಿಲಿನಿಂದ, ತಣ್ಣನೆಯ ಗಾಳಿಯಿಂದ ಮತ್ತು ಸಣ್ಣ ಕೀಟಗಳ ಕಡಿತದಿಂದ ಸುರಕ್ಷಿತವಾಗಿರಿಸುತ್ತವೆ. ಬೇರೆ ಬೇರೆ ಸಮಯಕ್ಕೆ ಬೇರೆ ಬೇರೆ ಬಟ್ಟೆಗಳು. ನಾವು ಯಾವಾಗ ಬೇರೆ ಬೇರೆ ಬಟ್ಟೆಗಳನ್ನು ಧರಿಸುತ್ತೇವೆ? ನಾವು ಋತುಗಳಿಗೆ ತಕ್ಕಂತೆ ಅವುಗಳನ್ನು ಬದಲಾಯಿಸುತ್ತೇವೆ. ಬೇಸಿಗೆಯಲ್ಲಿ ಸೂರ್ಯನು ತುಂಬಾ ಪ್ರಕಾಶಮಾನವಾಗಿ ಮತ್ತು ಬಿಸಿಯಾಗಿರುವಾಗ ನಾವು ತಂಪಾಗಿರಲು ಹತ್ತಿಯಿಂದ ಮಾಡಿದ ತಿಳಿ ಬಟ್ಟೆಗಳನ್ನು ಧರಿಸುತ್ತೇವೆ. ತಣ್ಣನೆಯ ಚಳಿಗಾಲದಲ್ಲಿ ನಾವು ಬೆಚ್ಚಗೆ ಮತ್ತು ಹಾಯಿಗ ಇರಲು ಸ್ವೆಟರ್ ಮತ್ತು ಟೊಪ್ಪಿಗೆಗಳಂತಹ ದಪ್ಪ ಉಣ್ಣೆಯ ಬಟ್ಟೆಗಳನ್ನು ಧರಿಸುತ್ತೇವೆ. ಮಳೆಗಾಲದಲ್ಲಿ ಹೊರಗೆ ಒದ್ದೆಯಾಗಿದ್ದಾಗ ನಾವು ಒಣಗಿರಲು ರೈನ್ ಕೋಟ್ ನಂತಹ ಜಲನಿರೋಧಕ ಬಟ್ಟೆಗಳನ್ನು ಧರಿಸಬಹುದು. ನಮ್ಮ ಬಟ್ಟೆಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ನಿಮ್ಮ ಬಟ್ಟೆಗಳು ಎಲ್ಲಿಂದ ಬರುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಮ್ಮ ಅನೇಕ ಮೃದುವಾದ ಬಟ್ಟೆಗಳು ಹತ್ತಿಯಿಂದ ಮಾಡಲ್ಪಟ್ಟಿವೆ. ಒಬ್ಬ ರೈತ ದೊಡ್ಡ ಹೊಲದಲ್ಲಿ ಬಿಳಿ ತುಪ್ಪುಳಿನಂತಿರುವ ಹತ್ತಿಯನ್ನು ಬೆಳೆಯಬಲ್ಲನು. ನಮ್ಮ ಬೆಚ್ಚಗಿನ ಉಣ್ಣೆಯ ಸ್ವೆಟರ್ಗಳು ಉಣ್ಣೆಯಿಂದ ಮಾಡಲ್ಪಟ್ಟಿವೆ. ಅದು ಕುರಿಯ ತುಪ್ಪುಳಿನಂತಿರುವ ಉಣ್ಣೆಯಿಂದ ಬರುತ್ತದೆ. ಕೆಲವು ಹೊಳೆಯುವ ವಿಶೇಷ ಸಂದರ್ಭದ ಬಟ್ಟೆಗಳು ರೇಷ್ಮೆಯಿಂದ ಮಾಡಲ್ಪಟ್ಟಿವೆ. ಇದು ಸಣ್ಣ ರೇಷ್ಮೆ ಹುಳುಗಳಿಂದ ಮಾಡಿದ ಸುಂದರವಾದ ದಾರ. ಮೊದಲು ಜನರು ನೂಲು ಎಂಬ ಉದ್ದನೆಯ ದಾರವನ್ನು ಮಾಡುತ್ತಾರೆ ಮತ್ತು ನಂತರ ಅವರು ಆ ನೂಲನ್ನು ಬಳಸಿ ನಮ್ಮ ಸುಂದರವಾದ ಬಟ್ಟೆಗಳನ್ನು ತಯಾರಿಸುತ್ತಾರೆ. ನಮ್ಮ ಬಟ್ಟೆಗಳು ಹೇಗೆ ಕಾಣುತ್ತವೆ? ಬಟ್ಟೆಗಳು ತುಂಬಾ ಮಜವಾಗಿರಬಹುದು. ಕೆಲವು ಬಟ್ಟೆಗಳು ಬಿಳಿ ಬಣ್ಣದಲ್ಲಿರುತ್ತವೆ, ಆದರೆ ಹಲವು ಬಣ್ಣದಿಂದ ಕೂಡಿರುತ್ತವೆ. ಇಂದು ನಾವು ಧರಿಸಿರುವ ಎಲ್ಲಾ ಸುಂದರ ಬಣ್ಣಗಳನ್ನು ನೋಡಿ. ಕೆಂಪು, ನೀಲಿ, ಹಳದಿ, ಹಸಿರು, ಎಷ್ಟೊಂದು ಬೇರೆ ಬೇರೆ ಬಣ್ಣಗಳು. ಅವುಗಳ ಮೇಲೆ ಹೂವುಗಳು, ಕಾರುಗಳು ಅಥವಾ ನಕ್ಷತ್ರಗಳಂತಹ ಸುಂದರವಾದ ವಿನ್ಯಾಸವೂ ಇರಬಹುದು. ಪ್ರತಿದಿನ ನಾವು ಬೆಳಿಗ್ಗೆ ನಮ್ಮ ಸ್ವಚ್ಛ ಬಟ್ಟೆಗಳನ್ನು ಹಾಕಿಕೊಳ್ಳಬಹುದು ಮತ್ತು ರಾತ್ರಿ ಅವುಗಳನ್ನು ತೆಗೆಯಬಹುದು. ಬೇರೆ ಬೇರೆ ಬಟ್ಟೆಗಳನ್ನು ಧರಿಸುವುದು ತುಂಬಾ ಖುಷಿ.